ವೀಕ್ಷಕರೇ, ನಿಮಗೆ ಗೊತ್ತಾ, ಕಳೆದ 10 ವರ್ಷಗಳಲ್ಲಿ ಸುಮಾರು 90 ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ ಆಗಿದೆ, ಕ್ವಶನ್ ಪೇಪರ್ ಲೀಕ್ ಆಗಿದೆ. ನೀಟ್ UG 2024, 2021 ಮತ್ತು ಈಗ 2026, UTPET 2021, BPSC, SSC ಪೊಲೀಸ್ ನೇಮಕಾತಿ, ರೈಲ್ವೆ ನೇಮಕಾತಿ, ಹೀಗೆ ಸಾಲು ಸಾಲು ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ ಆಗಿದೆ. ಆದರೆ ಇಲ್ಲಿಯವರೆಗೆ ಆ ಪೇಪರ್ ಲೀಕ್ ಮಾಡ್ತಾ ಇರೋರು ಯಾರು, ಆ ಭ್ರಷ್ಟರು ಯಾರು, ಆ ಒಂದು ಹೆಸಗೆ ಕೆಲಸ ಮಾಡ್ತಾ ಇರೋರು ಯಾರು ಅನ್ನೋರನ್ನು ಎಡೆಮೂರಿ ಕಟ್ಟಿ ನೇತಾಕಿರೋದನ್ನೇ ನಾವು ನೋಡಿಲ್ಲ. ನಮಗೊಬ್ಬರು ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರು ಇದರ ಹೊಣೆನೂ ಹೊತ್ಕೊಂಡಿಲ್ಲ. ಅವರು ಇದರ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿನೂ ಇಲ್ಲ. ಸಾಥಿಯೋ ಅಂತ ಬಂದು ಪ್ರೆಸ್ ಮೀಟ್ ಮಾಡಿ ಸಾಥಿಯೋ ಅಂತ ಜನರಿಗೆ ಭಾಷಣ ಮಾಡೋರು, ನಾವು ಕೈ ಮುಗಿದ್ರು ಕಾಲು ಮುಗಿದ್ರು ಏನು ಮಾಡಿದ್ರು ಕೂಡ ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಒಂದು ವೇಳೆ ವಿದ್ಯಾರ್ಥಿಗಳು ಏನಾದರೂ ರೊಚ್ಚಿಗೆದ್ರು ಬೀದಿಗೆ ಇಳಿದ್ರು ಅಂತ ಇಟ್ಕೊಳ್ಳಿ, ಬೆತ್ತ ತಗೊಂಡು ಅವ್ರು ಮೂಳೆ ಮುರಿತಾರೆ. ಯಾರು ಮಾತಾಡ್ಕೊಡ್ದು, ಯಾರು ಪ್ರತಿಭಟನೆ ಮಾಡಿಕೊಡ್ದು, ಯಾರು ಪ್ರಶ್ನೆ ಕೇಳಬಾರ್ದು. ಸಾಲು ಸಾಲು ಪರೀಕ್ಷೆಗಳು ಹಿಂಗೆ ಆದರೆ ನೋಡಿ, ಈ ಮಕ್ಕಳು ಈ ನೀಟು ಅಥವಾ JEE ಈ ಥರದ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದಾವೆ ಅಂಥ ಎಕ್ಸಾಮ್ಗಳಿಗೆ ತಮ್ಮ ಜೀವನವನ್ನೇ ಮುಡುಪಾಗಿಡ್ತಾರೆ ರೀ.